ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಹರಿ ಓಂ. ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಅಂಗದನಿಗೆ ಯೌವರಾಜ್ಯವನ್ನು ಅಭಿಷೇಕ ಮಾಡು, ನೀನು ಅಭಿಷಿಕ್ತನಾಗಿ ರಾಜ್ಯವನ್ನು ನಡೆಸು ಅಂತ ಹೀಗೆ ರಾಮ ಸುಗ್ರೀವನಿಗೆ ನಾನು ವನವಾಸದಲ್ಲಿರುವನಾದ್ರಿಂದಾಗಿ ಪೇಟೆ ನಿಮ್ಮ ರಾಜ್ಯಕ್ಕೆ ನಾನು ಬರಲಾರೆ ಅಂತ ಹೇಳಿ ಕಳುಹಿಸಿಕೊಟ್ಟು 4 ತಿಂಗಳುಗಳ ಬಳಿಕ ಮತ್ತೆ ಸೀತೆಯ ಹುಡುಕಾಟಕ್ಕಾಗಿ ನಾವು ಸಿದ್ಧರಾಗಬೇಕು. ಏಕೆಂದರೆ ಅಲ್ಲಿಯ ತನಕ ಪ್ರಕೃತಿಯಲ್ಲಿಯೂ ಎಲ್ಲವೂ ವಿಶ್ರಾಂತಿಯಲ್ಲಿ ಇರುವುದಾದ್ರಿಂದಾಗಿ ನೀನು ನಿನ್ನ ಕರ್ತವ್ಯದಲ್ಲಿ ಮುಂದುವರಿ ಅಂತ ಹೀಗೆ ಹೇಳಿದ ನಂತರ ಅರಮನೆಗೆ ಅಂದರೆ ಅವನ ಗುಹೆಗೆ ಕರ್ಕೊಂಡು ಹೋಗಿ ಅಭಿಷಿಕ್ತನಾಗ್ತಾನೆ ಸುಗ್ರೀವ. ಅಂಗದನನ್ನು ಪಟ್ಟಾಭಿಷಿಕ್ತನನ್ನಾಗಿಸಿ ಜನ ಕಪಿ ಸೈನ್ಯ ಮತ್ತು ವೃಕ್ಷ ಸೈನ್ಯ ಕರಡಿಗಳ ಪಡೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯದಲ್ಲಿ ತೊಡಗಿ, ಅಂದರೆ ಬಹಳ ಅವರಲ್ಲೂ ಸಂಭ್ರಮ. ಅದಕ್ಕೆ ಎಲ್ಲವೂ ಕ್ರಮ ಪ್ರಕಾರವೇ, ಯಾವುದನ್ನೂ ಬಿಡದೆ ನಡೆಸಬೇಕಾದಂತಹ ನದಿಗಳ ನೀರು ಎಲ್ಲ ಕಡೆಯಿಂದ ಹೊತ್ತು ತಂದು ಅಲ್ಲಿ ಒಂದು ಯಜ್ಞ ನಡೆದು ಆ ಯಜ್ಞದಲ್ಲಿ ಆಹುತಿಗಳನ್ನಿತ್ತು. ಆ ಆಹುತಿಗಳನ್ನು ಭಗವಂತನಿಗೆ ಸಮರ್ಪಿಸಿ ಆ ಮೂಲಕ ದೇವರ ಪೂಜೆ ಇತ್ಯಾದಿಗಳು ಏನೇನು ಮಾಡಬೇಕೋ ಕ್ರಮ ಪ್ರಕಾರ ಎಲ್ಲವನ್ನು ನಡೆಸಿ, ಯಾಕೆಂದರೆ ಅಲ್ಲಿ ಹನುಮಂತ ಇದ್ದ, ಎಲ್ಲವನ್ನು ತಿಳಿದವನು. ಇನ್ನು ಹಳವನೊಬ್ಬ ಜಾಂಬವಂತನಿದ್ದ. ಹೀಗೆ ಈ ಎಲ್ಲ ಹಿರಿಯರು ಸೇರಿಕೊಂಡು ದೊಡ್ಡ ಕಾರ್ಯಕ್ರಮ ನಡೆದು ಹೋಯಿತು. ಇತ್ತ ಅಭಿಷೇಕಕ್ಕೆ ಎಲ್ಲ ವ್ಯವಸ್ಥೆಗಳಾಗಿದೆ ಇತ್ಯಾದಿಗಳೆಲ್ಲ ಗೊತ್ತಾದ ನಂತರ ರಾಮಚಂದ್ರ ಪರ್ವತದ ಮಾಲ್ಯವಾನ್ ಅಂತ ಒಂದು ಪರ್ವತ, ಆ ಪರ್ವತದ ಬುಡದಲ್ಲೇ ತಾನು ವಾಸವಾಗ್ತೇನೆ ಅಂತ ಹೇಳಿದ್ದ. ಅದೇ ರೀತಿ ಲಕ್ಷ್ಮಣನ ಜೊತೆಗೆ ಇರತೊಡಗಿದ. ಆದರೆ ಲಕ್ಷ್ಮಣನಿಗೆ ಹೇಳಿ ಅಲ್ಲಿರುವ ಪರಿಸರದ ವೈಶಿಷ್ಟ್ಯವನ್ನೆಲ್ಲ ಕಂಡು ಸೀತೆ ಇರಬೇಕಿತ್ತು ಅನ್ನುವ ಒಂದು ವ್ಯಥೆ ಅವನನ್ನು ಕಾಡಲಿಕ್ಕೆ ಶುರುವಾಗುತ್ತೆ. ಹಾಗೆ ಕಾಡಿ ಪರಿಸರದಲ್ಲಿದ್ದ ಸಹಜವಾದ ಕೀಟ ಕ್ರಿಮಿಗಳ ಗುನುಗು, ಸಂಗೀತದ ಹಾಗೆ ಪ್ರಕೃತಿಯಲ್ಲಿ ಯಾವುದು ವಿಕಾರವಾಗಿ ಕೂಗುವುದು ಅಂತಿಲ್ಲ. ನಮಗೆ ವಿಕಾರವಾಗಿ ಕೇಳಿಸಬಹುದು, ಯಾಕಂದರೆ ನಮಗೆ ಇಷ್ಟ ಇಲ್ಲದೇ ಇರೋದ್ರಿಂದ. ಆದರೆ ಸ್ವಲ್ಪ ಗಮನಿಸಿದರೆ 5-6 ಪಕ್ಷಿಗಳು 10 ರೀತಿಯಲ್ಲಿ ಏನು ಕೂಗಾಡ್ತಾ ಇದ್ರು ಅದು ಮಿಕ್ಸ್ಚರ್ ಆಗಿ ಕಿವಿ ತೂತು ಬೀಳಲ್ಲ. ಎಲ್ಲ ಹಕ್ಕಿಗಳು ಕೂಗಿದಾಗಲೂ ಒಂದು ಮಧುರವಾದಂತಹ ವಾತಾವರಣವೇ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಗಾಳಿಯ ಸುಯಿಲು, ಅದರ ಜೊತೆಗೆ ಮೋಡ ಗುಡುಗು ಇತ್ಯಾದಿಗಳ ಆರ್ಭಟ, ಅಂತೆಯೇ ಮಳೆಯ ಜಿನುಗುವಿಕೆ, ಇದೆಲ್ಲವೂ ಅವನನ್ನು ಒಂದು ರೀತಿ ಸುತ್ತಲಿರುವ ಪರಿಸರವೂ ಹಾಗೆ ಕಾಡಿನ ನಡುವೆ ಇರುವಂತಹ ಆ ಪ್ರಾಣಿ ಪಕ್ಷಿಗಳ ವರ್ತನೆಯೂ ಕೂಡ ಒಂಥರ ವಿಚಿತ್ರ ಅಂತ ಅನ್ನಿಸುವ ರೀತಿಯಲ್ಲಿ ಅವನನ್ನು ಕಾಡಲಿಕ್ಕೆ ಶುರುವಾಗಿ ತುಂಬ ದುಃಖದಿಂದ ಲಬ್ಧ್ವಾ ಭಾರ್ಯಾ ಕಪಿವರಃ ಪ್ರಾಪ್ಯ ರಾಜ್ಯಂ ಸುಹೃದ್ವ್ರತಃ ಧ್ರುವಂ ನಂದತಿ ಸುಗ್ರೀವ ಸಂಪ್ರಾಪ್ಯ ಮಹತೀಂ ಶ್ರಿಯಂ. ಸುಗ್ರೀವ ತನ್ನ ಮಡದಿಯನ್ನು, ಸಂಪತ್ತನ್ನು, ರಾಜ್ಯವನ್ನು, ಅಧಿಕಾರವನ್ನು ಸಂಪಾದಿಸಿ ಈಗ ಸುಖಿಯಾಗಿ ಇದ್ದಾನೆ. ಆದರೆ ನನ್ನನ್ನು ಕೇಳೋರು ಯಾರಿದ್ದಾರೆ? ಯಾವುದೂ ಇಲ್ಲ ಅಂತಾಗಿದೆ ಅಂತ ಬೇಸರದಿಂದ ತನ್ನ ತಲೆಯನ್ನು ಕೆಳಕ್ಕೆ ಹಾಕಿ ಕೂತಾಗ ಹೃತಾಂ ಹಿ ಭಾರ್ಯಾಂ ಸ್ಮರತಃ ಪ್ರಾಣೇಭ್ಯೋಪಿ ಗರೀಯಸೀಂ, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಇಷ್ಟವಾಗಿದ್ದಂತಹ ಸೀತೆಯ ನೆನಪಿನಿಂದ ದುಃಖಕ್ಕೆ ಒಳಗಾದ ರಾಮಚಂದ್ರ
ಕಣ್ಣುಗಳಲ್ಲಿ ನಿರಂತರ ನೀರನ್ನು ಸುರಿಸ್ತಾ ಇರುವುದನ್ನು ಕಂಡು ಲಕ್ಷ್ಮಣನಿಗೆ ಸಹಿಸಲಿಕ್ಕಾಗಲಿಲ್ಲ. ಏನಣ್ಣ ನೀನು ಎಲ್ಲರಿಗೂ ಸಮಾಧಾನ ಮಾಡಿ ಎಲ್ಲರ ಕಣ್ಣೀರನ್ನು ಒರೆಸುವ ದೊಡ್ಡ ಹೆಗ್ಗಳಿಕೆ ನಿಂದು. ರಾಮ ಅಂದರೆ ಅದು ಎಲ್ಲರೂ ಆರಾಮವಾಗಿ ನಿನ್ನ ಹತ್ರ ಬಂದು ಇರ್ತಾರೆ ಅಂತ ಭಾವಿಸಿದರೆ ನೀನು ಹೀಗೆ ಕಣ್ಣೀರು ಹಾಕ್ತಿದ್ಯಲ್ಲ. ಅಲಂ ವೀರ ವ್ಯಥಾಂ ಗತ್ವ ನತ್ವಂ ಶೋಚಿತುಮರ್ಹಸಿ. ವೀರನಾಗಿ ನೀನು ಈ ರೀತಿ ವ್ಯಥೆಗೆ ಬೀಳಬಾರ್ದು. ನತ್ವಂ ಶೋಚಿತುಮರ್ಹಸಿ. ನಿನ್ನ ಕಣ್ಣಲ್ಲಿ ಈ ನೀರು ಅನ್ನೋದು ಎಂತೂ ಉಚಿತ ಅಂತ ಅನಿಸುವುದಿಲ್ಲ. ಹೇಗೆ ನೋಡಿದರೂ ಅದು ಚಂದ ಕಾಣುವುದಿಲ್ಲ. ಕೆಲವರಿಗೆ ಹೇಗಿದ್ದರೂ ಅಳುಬುರುಕರೆ ಅಮ್ಮ ನಕ್ರು ಅಳೋ ಥರನೇ ಕಾಣಿಸ್ತಿರುತ್ತೆ. ಅಂಥವರು ಕೂಗಿಕೊಳ್ಳಿ. ನಿನ್ನ ಮೊರೆಗೆ ಈ ಬೇಸರದ ಸಪ್ಪೆತನ ಅನ್ನೋದು ಚೂರು ರುಚಿಸುವುದಿಲ್ಲ. ಶೋಚಿತೋ ವ್ಯವಸೀದಂತಿ ಸರ್ವಾರ್ಥ ವಿದಿತಂ ಹಿತೇ. ಶೋಚತಾ ವ್ಯವಸೀದಂತಿ. ನಿನ್ನ ಹತ್ರ ಬಂದು ಅಳುತ್ತಿರುವವರು ನಗುನಗುತ್ತಾ ಹೋಗುವಂತಹ ವಾತಾವರಣ ಇರಬೇಕಿತ್ತು. ಅದರಿಂದಾಗಿ ಭವಾನ್ ಕ್ರಿಯಾಪರೋ ಲೋಕೆ ಭವಾನ್ ದೈವಪರಾಯಣ ಆಸ್ತಿಕೋ ಧರ್ಮಶೀಲಶ್ಚ ವ್ಯವಸಾಯೀ ಚ ರಾಘವ. ನೀನು ಯಾವಾಗಲೂ ಕ್ರಿಯಾಶೀಲ, ನೀನು ಯಾವಾಗಲೂ ಉತ್ತಮವಾದ ಸಂಗತಿಗಳನ್ನೇ ನಿರಂತರವಾಗಿ ಯೋಚಿಸ್ತಾ ಇರುವವನು, ಅತ್ಯಂತ ಆಸ್ತಿಕ ಬುದ್ಧಿ ಇರುವವನು, ಧರ್ಮದಲ್ಲಿ ನಡೆಯುವವನು, ನಿರಂತರ ಚಟುವಟಿಕೆಯಲ್ಲಿ ತೊಡಗಿದ್ದು ಮಾತ್ರ ಅಲ್ಲದೆ ಅದರಲ್ಲಿ ಯಶಸ್ವಿಯಾಗುವವನು ಅಂತ ನಿನ್ನ ಬಗ್ಗೆ ಎಲ್ಲರಿಗೂ ಒಂದು ದೊಡ್ಡದಾದ ಅಭಿಪ್ರಾಯ ಇದೆ. ರಾಮನೇ ಅಳ್ತಾ ಇದ್ದಾನೆ ಅಂತ ಅನ್ನಿಸಿದರೆ ಅವರೆಲ್ಲರೂ ಕೂಡ ಹಾಗಾದರೆ ಈ ವ್ಯವಸ್ಥೆಯಲ್ಲಿ ರಾಮನನ್ನು ನಾವು ಅನುಸರಿಸಬೇಕು ಹೇಗೆ ಅಂತ ಸಂದೇಹಕ್ಕೀಡಾಗ್ತಾರೆ. ಅದರಿಂದಾಗಿ ನೀನು ನಹಿ ಅವ್ಯವಸಿತಃ ಶತ್ರುಂ ರಾಕ್ಷಸಂಚ ವಿಶೇಷತಃ ಸಮರ್ಥಸ್ತ್ವಂ ರಣೇ ಹಂತುಂ. ಅದರಿಂದಾಗಿ ಈ ಯಾವುದೋ ಒಬ್ಬ ಕೀಟದಂತಿರುವ ರಕ್ಕಸ ಎಳೆದುಕೊಂಡು ಹೋದ ಸಂಗತಿಯನ್ನೇ ತಲೆಯಲ್ಲಿ ದೊಡ್ಡ ಕೀಟವನ್ನಾಗಿಸಿ ಹುಳು ಕೊರೆಯುವಂತೆ ಮಾಡಿ ನೀನು ಹತ್ತು ಅವನಿಗೆ ಮತ್ತಷ್ಟು ಬಲ ತುಂಬುವ ಹಾಗೆ ಮಾಡಬೇಡ. ನೀನು ಖಂಡಿತ ಸಮರ್ಥ. ನೀನು ಅವನನ್ನು ಎದುರಿಸಲಿಕ್ಕೆ ಸಮರ್ಥನಿದ್ದಿ. ಅವನು ಏನು ಲೆಕ್ಕಕ್ಕಲ್ಲ ನಿನ್ನ ಮುಂದೆ. ನೀನು ಖಂಡಿತ ನಿನ್ನ ತೋಳಿನ ಬಲದಿಂದ ಅವನನ್ನು ಗೆದ್ದೇ ಗೆಲ್ತಿ ಅಂತನ್ನುವ ವಿಶ್ವಾಸ ನನಗಿದೆ. ಬೇರು ಸಹಿತ ಅವನನ್ನು ಕಿತ್ತು ನೀನು ಒಗೆಯಬಲ್ಲೆ. ನೀನು ಮೊದಲು ದುಃಖವನ್ನು ಬೇರು ಸಹಿತ ತೆಗೆದು ಹೊರಗೆ ಹಾಕು. ಅವನು ತಾನಾಗೇ ಹೊರಗೆ ಹೋಗ್ತಾನೆ. ಯಾವಾಗಲೂ ನಮ್ಮ ಒಳಗಿನಿಂದ ಅವನನ್ನು ಕಿತ್ತು ಹಾಕಬೇಕು, ಮತ್ತೆ ಅವನನ್ನು ನೆಲದಿಂದ ಕಿತ್ತು ಹಾಕೋದು. ಒಳಗಿನಲ್ಲೇ ಬೇಸರ ಮಾಡಿಕೊಂಡು ಹತ್ತುಕೊಂಡು ಅವನನ್ನು ನಾವೇ ದೊಡ್ಡ ಪ್ರಪಂಚ ಅಂತ ಆಗಿಸಿ ಆಮೇಲೆ ಅವನ ಎದುರುಗಡೆ ಹೋದಾಗ ನಾವು ಸಣ್ಣ ವ್ಯಕ್ತಿಗಳಂತೆ ಅವನ ಉಪಟಳವನ್ನೇ ದೊಡ್ಡದು ಅಂತ ಭಾವಿಸಿದರೆ ಅವನು ಸುಲಭದಲ್ಲಿ ನಮ್ಮನ್ನು ಸೋಲಿಸಿ ತುತ್ತು ಮಾಡಿಬಿಡ್ತಾನೆ. ಅದರಿಂದಾಗಿ ನಿರ್ಮೂಲಂಕರು ರಾಕ್ಷಸಂ. ನಿನ್ನ ಮನಸ್ಸಿನಿಂದ ಮೊದಲು ಹೊರಗೆ ಹಾಕು. ತಾನಾಗಿ ಅವನು ಹೊರಗಿನಿಂದಲೂ ಕಿತ್ತು ಹೋಗ್ತಾನೆ. ನಿರ್ಮೂಲಂ. ಮೊದಲು ಅವನನ್ನು ನಿನ್ನೊಳಗಿನಿಂದ ತೆಗೆದು ಹೊರಗೆ ಹಾಕು. ಪೃಥಿವೀಮಪಿ ಕಾಕುತ್ಸ್ಥ. ಸಮುದ್ರ ನೆಲ ಎಲ್ಲ ಸೇರಿದರೆ ಈ ಭೂಮಿ ಸಿಕ್ಕಾಪಟ್ಟೆ ವಿಸ್ತಾರವಾಗಿದೆ. ನಿನ್ನ ಈ ದುಃಖಪಟ್ಟು ಕೂತ್ರೆ ನಿನ್ನ ದುಃಖ ಆ ಸಮುದ್ರ, ಪರ್ವತಗಳು, ಬೆಟ್ಟಗಳು, ಭೂಮಿ, ಆಳ ಇದೆಲ್ಲವೂ ಸೇರಿ ಅದಕ್ಕಿಂತ ದೊಡ್ಡದಾಗಿ ನಿನ್ನ ನುಂಗಿ ಹಾಕುತ್ತೆ. ಅದರಿಂದಾಗಿ ಅದಕ್ಕೆ ನೀನು ಪರಿವರ್ತಯಿತು ಶಕ್ತಃ. ನೀನು ಎಲ್ಲವನ್ನು ಬದಲಾಯಿಸಲಿಕ್ಕೆ ಶಕ್ತಿ ಇದೆ ನಿನಗೆ. ಇದೆಲ್ಲವನ್ನು ಬದಲಾವಣೆ ಮಾಡಬೇಕು. ಮೊದಲು ಮನಸ್ಸಿನಿಂದ ಅದಕ್ಕೆ ಬದಲಾವಣೆ ಮಾಡುವುದಕ್ಕೆ ಬೇಕಾದ ಸಿದ್ಧತೆ ನಮ್ಮಲ್ಲಿರಬೇಕು. ಅಣ್ಣ, ನಾನು ನಿನಗೆ ಹೇಳುವಷ್ಟು ದೊಡ್ಡವನಲ್ಲ. ಅಹಂತು ಖಲುತೆ ವೀರ್ಯಂ ಸುಪ್ರಸುಪ್ತಂ ಪ್ರತಿಬೋಧಯೇ. ನಾನು ಆರಿ ಹೋಗ್ತಾ ಇರುವ ಬೆಂಕಿಗೆ ಒಂಚೂರು ಗಾಳಿ ಹಾಕಿ ಅದನ್ನು ಉದ್ಬೋಧ ಮಾಡ್ತಾ ಇದ್ದೇನೆ ಅಷ್ಟೇ. ಬಿಟ್ಟರೆ ನಾನು ರಾಮಚಂದ್ರನಿಗೆ ಸಮಾಧಾನವನ್ನು ಹೇಳಿ ಉತ್ತಮವಾದ ರೀತಿಯಲ್ಲಿ ಅವನನ್ನು ಜಾಗೃತಗೊಳಿಸಿದಂತಹ ಮಹಾತಮ್ಮ ಅಂತ ಅನ್ನುವ ಹೆಸರು ನನಗೇನು ಬೇಡ. ನಾನೇನಿದ್ರು ನಿನ್ನ ಪ್ರಿಯ ತಮ್ಮ ಹೊರತು ನಿನ್ನ ಪ್ರಿಯತಮೆ ಸಿಕ್ಕೇ ಸಿಗ್ತಾಳೆ. ದೀಪ್ತೈ ರಾಹುದ್ವಿ ಕಾಲೇ ಭಸ್ಮಚ್ಛನ್ನಮಿವಾನಲಂ. ಕಾಲ ಬಂದಾಗ ಖಂಡಿತ ಒಳಗಿರುವ ಉರುವಲು ಅದು ಉರಿಲಿಕ್ಕೆ ಒಣಗಿದೆ ಅಂತ ಗೊತ್ತಾದಾಗ ಕೆಳಗಿನ ಕೆಂಡ ಅದನ್ನು ಸುಟ್ಟು ಹಾಕಿಯೇ ಹಾಕುತ್ತೆ. ಅಲ್ಲಿ ತನಕ ಸ್ವಲ್ಪ ಸಮಾಧಾನದಿಂದ ಇರಬೇಕಾದದ್ದಷ್ಟೇ ನಮ್ಮ ಕರ್ತವ್ಯ ಅಂತ ಏಷ ಶೋಕ ಪರಿತ್ಯಕ್ತ. ಇಷ್ಟು ಹೇಳಿದ ಮೇಲೆ ಲಕ್ಷ್ಮಣನ ಮಾತನ್ನು ಕೇಳಿ, ತಮ್ಮ ಬಿಟ್ಟಿದ್ದೇನೆ ದುಃಖವನ್ನು, ಹೊರಟೋಯ್ತು, ಎಲ್ಲ ಹೊರಟೋಯ್ತು, ಪಕ್ಕಕ್ಕೆ ಹೋಯ್ತು, ಏನು ಯೋಚನೆ ಮಾಡಬೇಡ. ಖಂಡಿತ ನೀನು ಹೇಳಿದಂತೆ ನನ್ನ ವಿಕ್ರಮದಿಂದಲೇ ಅವನನ್ನು ಗೆದ್ದು ಬಿಡ್ತೇನೆ. ಪ್ರೋತ್ಸಾಹಯಾಮ್ಯಹಂ ತೇಜಃ. ನೀನು ಹೇಳಿದಂತೆ ಮುಂದೆ ನಡೆಸಬೇಕಾದ ಕಾರ್ಯದ ಕಡೆಗೆ ನನ್ನ ಮನಸ್ಸನ್ನು ಕೊಡ್ತೇನೆ ಅಂತ ಹೇಳಿ ಹೀಗೆ ಎದ್ದು ಕೊಡುತ್ತಾನೆ. ಆಮೇಲೆ ಅಲ್ಲೇ ಪರಿಸರದ ಎಲ್ಲ ವಸ್ತುಗಳನ್ನು ತಮ್ಮನಿಗೆ ತೋರಿಸ್ತಾ, ಉಪಕಾರೇಣ ವೀರಸ್ತು ಪ್ರತಿಕಾರೇಣ ಯುಜ್ಯತೆ ಅಕೃತಜ್ಞೋ ಪ್ರತಿಕೃತಃ ಹಂತಿ ಸತ್ವವತಾನ್ ಮನಃ. ನಿಜವಾದ ಒಬ್ಬ ಸಜ್ಜನ ಉಪಕಾರವನ್ನು ಪಡೆದ ಮೇಲೆ ಎದುರಿನಲ್ಲಿ ಇರುವವನಿಗೆ ತನ್ನಿಂದ ಪ್ರತ್ಯುಪಕಾರ ಮಾಡುವ ಅವಕಾಶ ಸಿಕ್ಕಿದಾಗ ಅವನು ಖಂಡಿತ ಸುಮ್ಮನಿರುವುದಿಲ್ಲ. ಅದರ ಅರ್ಥ ನನಗೆ ಉಪಕಾರ ಮಾಡಿದ್ಯಾ, ನಿನಗೂ ಹೀಗೆ ಒಂದು ತೊಂದರೆ ಬರಲಿ ಆವಾಗ ನಾನು ಉಪಕಾರ ಮಾಡ್ತೇನೆ ಅಂತ ಹೇಳೋದಲ್ಲ. ನಿನಗೆ ಉಪಕಾರ ಮಾಡುವಂತಹ ಅವಕಾಶ ನನಗೆ ಸಿಗದೇ ಇರಲಿ. ಅದರ ಅರ್ಥ
ನಿನಗೆ ಅಪಕಾರವೇ ಆಗದೇ ಇರಲಿ ಅಂತ. ಇದು ರಾಮಚಂದ್ರನೇ ಮುಂದೆ ಹನುಮಂತನ ಹತ್ರ ಹೇಳುವ ಮಾತು. ಇಲ್ಲಿ ಹಿಂದಿನಿಂದ ಎಳೆದು ನೋಡುವ ಅರ್ಥ ಹೀಗೆ ಕಾಣುತ್ತೆ. ನಾವು ಯಾರಾದರೂ ನಮ್ಗೆ ಸಹಾಯ ಮಾಡಿದ ಮೇಲೆ ನನಗವನು ಸಹಾಯ ಮಾಡೋದೇ ಇಲ್ಲ ಅಂತ ನಾವು ಹತ್ರೆ ಅದರ ಅಭಿಪ್ರಾಯ ಏನು? ನಮ್ಗೆ ಕೆಟ್ಟದಾಗಲಿ ಅದಕ್ಕೆ ಅವ್ನು ಸಹಾಯ ಮಾಡಲಿಕ್ಕಿಲ್ಲ. ಆಗಲೇ ಅವನ ಬುದ್ಧಿ ಅದೇ ರೀತಿ ನೆಟ್ಟಿಗಿದ್ರೆ ಸರಿ, ಇಲ್ಲಾಂದರೆ ಕೆಟ್ಟಗೆ ಆಯಿತು ಅಂತ ಅನ್ನೋದು ಮಾತ್ರ ಉಳಿದು ಹೋಗುತ್ತೆ. ಅವ್ನು ನೆಟ್ಟಿಗಿಲ್ಲ, ಅದರಿಂದಾಗಿ ಕಷ್ಟ ಅನುಭವಿಸದೆ ಕೊನೆಯಲ್ಲಿ ನಿಂತು ಹೋಗುತ್ತೆ. ಅದರಿಂದಾಗಿ ಯಾರಿಗೂ ನಾವು ಉಪಕಾರ ಮಾಡುವಾಗ ಇವನಿಂದ ಮರಳಿ ನನಗೆ ಉಪಕಾರವಾಗುವಂತಾಗಲಿ ಅಂತ ನಾವು ಬಯಸುವುದೇ ತಪ್ಪು. ಅದರಿಂದಾಗಿ ಪ್ರತ್ಯುಪಕಾರವನ್ನು ಬಯಸದೇ ಸಹಾಯ ಮಾಡು ಅಂತ ಹೇಳೋದ್ರ ಉದ್ದೇಶ ಇದೆ. ಅವನಿಂದ ನನಗೆ ಸಹಾಯ ಸಿಗುವ ಅವಕಾಶ ಬರದೇ ಇರಲಿ, ನನಗೆ ಅವನಿಗೆ ಅವಕಾಶ ಸಿಕ್ಕಿತು, ಆದರೆ ಅವನಿಗೆ ಸಹಾಯ ಮಾಡುವಂಥ ರೀತಿ ನನ್ನ ಪರಿಸ್ಥಿತಿ ಬಾರದೇ ಇರಲಿ ಅಂದರೆ ಅವನಿಗೆ ಕೆಟ್ಟದ್ದೇ ಆಗದೇ ಇರಲಿ ಅಂತ. ಅದು ನಿಜವಾದ ಒಂದು ಭಾವನೆ. ಈಗ ನನಗೆ ಕೆಟ್ಟದ್ದಾಗಲಿ ಅಂತ ತಾನೇ ಬಯಸುವುದು, ಅವನಿಂದ ಉಪಕಾರ ಆಗಲಿ ಅಂತ ಬಯಸುವುದು. ಅಂದರೆ ನಾನು ಅವನಿಗೆ ಉಪಕಾರ ಮಾಡಿ ಆಯಿತು, ಪ್ರತ್ಯುಪಕಾರ ನಾನು ಬಯಸುವುದಿಲ್ಲ. ಬಯಸುವುದು ಅಂದರೆ ಕೊನೆಗೆ ತಾತ್ಪರ್ಯ ನಾನೇ ಆ ಕಷ್ಟತನಕ್ಕೆ ಹೇಳ್ಕೊಂಡ ಹಾಗೆ ನನ್ನನ್ನು. ಅದರಿಂದಾಗಿ ಎಂದೂ ಈ ಬಯಕೆ ಬಾರದೇ ಇರುವಂತೆ ಸಜ್ಜನನ ಮನಸ್ಸು ಇನ್ನೊಬ್ಬನಿಗೆ, ಅಂದರೆ ಇದೊಂಚೂರು ಇನ್ನೊಂದು ದೃಷ್ಟಿಯಿಂದ ಉಪಕಾರ ಮಾಡುವ ಅವಕಾಶ ಸಿಕ್ಕಿದಾಗ ಸಜ್ಜನನಾದವನು ಸುಮ್ಮನೆ ಕೂತು ಅವನೇ ಕೈ ಹಿಸಿಕಿಕೊಳ್ತಾನೆ, ಎಂಥ ತಪ್ಪು ಮಾಡ್ತಾ ಇದ್ದೇನೆ ನಾನು. ಅದರಿಂದಾಗಿ ಸುಗ್ರೀವನಿಗೆ ಖಂಡಿತ ನನ್ನ ಕಷ್ಟ ನೆನಪಲ್ಲಿರುತ್ತೆ. ಅವನಿಗೆ ಉಪಕಾರ ಮಾಡುವ ಅವಕಾಶ ಬಂದಾಗ ತಕ್ಷಣ ಅವನು ಸಿದ್ಧನಾಗಿ ಬಂದು ನನಗೆ ಸಹಾಯ ಮಾಡ್ತಾನೆ ಹೊರತು ಸುಮ್ಮನೆ ಹಾಗೆ ಕೂಡುವವನು ಅಲ್ಲವೇ ಅಲ್ಲ ಅಂತ ಈ ರೀತಿ ಪರಸ್ಪರ ಮಾತನಾಡಿಕೊಂಡ ಬಳಿಕ ಮುಂದಿನ ಸರ್ಗದಲ್ಲಿ ಅಲ್ಲಿಯ ಜಗತ್ತಿನಲ್ಲಿ ಕಂಡ ಅನೇಕ ಅಂಶಗಳನ್ನು, ವಸ್ತುತಃ ಇದು ಬಹಳ ಚಂದ ಇದೆ, ಪ್ರತಿಯೊಂದು ಸಾಲನ್ನು ಓದಬೇಕಾದ್ದು. ಅದರ ಮೇಲ್ನೋಟಕ್ಕೆ ನೋಡುವಾಗ ಬರೀ ವರ್ಣನೆ ಹಾಗೆ ಕಾಣ್ತಾ ಇರುತ್ತೆ ನಮಗೆ. ಆ ಮರ ನೋಡು, ಈ ಗಿಡ ನೋಡು, ಇಲ್ಲಿ ಒಂದು ಬೆಟ್ಟದ ತುದಿ ನೋಡು, ಈ ಕಡೆಯಿಂದ ಬೀಳುವ ನೀರು ನೋಡು, ಆ ಕಡೆಯಿಂದ ನವಿಲು ಕುಣಿಯೋದು ನೋಡು, ಇಲ್ಲಿಂದ ಮಂಜು ಇಳಿಯೋದು ನೋಡು, ಮೇಲಿಂದ ಮೋಡ ಸುರಿಯೋದು ನೋಡು ಅಂತ ಇಷ್ಟೇ ನಮ್ಗೆ ಅನ್ನಿಸ್ತದೆ. ಆದರೆ ಇದೆಲ್ಲದರ ಒಳಗೆ ಮತ್ತು ಸೂಕ್ಷ್ಮವಾದ ಅಂಶಗಳಿಂದ ಕೂಡಿದೆ ಅನ್ನೋದನ್ನು ನಾವು ಒಂದೆರಡು ಗಮನಿಸೋಣ ಅಷ್ಟೇ. ಕೆಲವನ್ನು ಮಾಲ್ಯವಾನ್ ಪರ್ವತದಲ್ಲಿ ಕುಳಿತವರು ಪರಸ್ಪರ ಸುತ್ತಮುತ್ತಲಿನ ಪರಿಸರವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಚೆನ್ನಾಗಿ ಗಮನಿಸಿದಂತಹ ರಾಮಚಂದ್ರ ಲಕ್ಷ್ಮಣನಿಗೆ ಉದ್ದೇಶವಾಗಿಟ್ಟುಕೊಂಡು ಹೇಳ್ತಾ ಬರ್ತಾನೆ, ಅಯಂ ಸಕಾಲ ಸಂಪ್ರಾಪ್ತ ಸಮಯೋಧ್ಯ ಜಲಾಗಮಃ ಸಂಪಶ್ಯತ್ವಂ ನಭೋ ಮೇಘೈ ಸಂವೃತಃ ಗಿರಿಸನ್ನಿಭೈ. ಇದು ಮಳೆ ಸುರಿಯುವ ಕಾಲ. ಜೋರಾಗಿ ಮೋಡಗಳೆಲ್ಲ ಗಿಡಿದು ಚೆನ್ನಾಗಿ ಮಳೆ ಸುರಿಸುವುದಕ್ಕೆ ಸರಿಯಾದ ಕಾಲವಾಗಿ ನಿಲ್ಲುವಂತೆ ಮೋಡಗಳೆಲ್ಲವೂ ಬೆಟ್ಟಗಳನ್ನು ಆವರಿಸಿಕೊಂಡು ನಿಂತು, ಅವರು ಯಾವ ಬೆಟ್ಟದಲ್ಲಿದ್ದರೂ ಅಲ್ಲೆಲ್ಲ ಮೋಡ ಆವರಿಸಿಕೊಂಡ್ಬಿಟ್ಟಿದೆ. ಅದನ್ನು ನೋಡಿ ಹೇಳ್ತಾ ಇದ್ದಾರೆ, ನವಮಾಸಧೃತಂ ಗರ್ಭಂ ಭಾಸ್ಕರಸ್ಯ ಗಭಸ್ತಿಭಿಃ ಪೀತ್ವಾ ರಸಂ ಸಮುದ್ರಾಣಾಂ ದ್ಯೌಃ ಪ್ರಸೂತೆ ರಸಾಯನಂ. ಎಷ್ಟು ಚಂದ ಇದೆ ಅಂದರೆ, ಈ ರೀತಿ ಒಬ್ಬ ಕವಿಯಾದವನು ವರ್ಣನೆ ಮಾಡ್ತಾನೆ ಅಂದರೆ ಅವನಿಗೆ ಪರಿಸರದ ಬಗ್ಗೆ ಚೆನ್ನಾಗಿ ಪ್ರಜ್ಞೆ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಕಾರ್ತೀಕದಿಂದ ಸಾಮಾನ್ಯವಾಗಿ ಬಿಸಿಲು ಏರುತ್ತೆ. ಕಾರ್ತೀಕದಿಂದ ಬಿಸಿಲು ಏರಿ ಮತ್ತೆ ಆಷಾಢಕ್ಕಾಗುವಾಗ ಮಳೆ ಚೆನ್ನಾಗಿ ಸುರಿಯುತ್ತೆ. ಅಲ್ಲಿಗೆ ಸುಮಾರು 9 ತಿಂಗಳುಗಳ ಪರಿಸರ ಪ್ರಕೃತಿಯಲ್ಲಿ ನೀರು ಆವಿಯಾಗುವ ಪ್ರಸಂಗ. ಅಂದರೆ ಅಲ್ಲಿ ಹೇಳುವ ಮಾತು, ನವಮಾಸ ಧೃತಂ ಗರ್ಭಂ, ಭಾಸ್ಕರ ತನ್ನ ಕಿರಣಗಳಿಂದ ನೀರನ್ನು ರಸವನ್ನು ಕುಡಿದು, ಭಾಸ್ಕರನ ಕಿರಣಗಳಿಂದ ರಸವನ್ನು ಕುಡಿದು, ಅಂದರೆ ಗರ್ಭವನ್ನು ನಿಲ್ಲುವುದು ಅಂತ ಹೇಳುವಾಗ ನೀರು ನಿಲ್ಲುವುದು ಅಂತ ಹೇಳುತ್ತಾರೆ. ರಸವನ್ನು ಸ್ವೀಕರಿಸುವುದು ಅನ್ನುವ ಹಾಗೆ ಗರ್ಭವನ್ನು ಸ್ವೀಕರಿಸಿದ ಸೂರ್ಯನ ಕಿರಣಗಳಿಂದ ಪೂರ್ತಿ ಮೋಡ ತುಂಬಿಕೊಂಡಿದೆ. ಸಮುದ್ರದಿಂದ ನೀರು ಕುಡಿದದ್ದು, ಇಡೀ ಸಮುದ್ರದಿಂದ ನೀರನ್ನು ಕಿರಣಗಳಿಂದ ಎಳೆದು ಕುಡಿದಂತಹ ಮೋಡದ ರಾಶಿ ಈಗ 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿ ಆ ನೀರನ್ನು ಇಟ್ಟುಕೊಂಡು ಈಗ ರಸಾಯನಂ ಪ್ರಸೂತೆ, ಆಕಾಶ ಎನ್ನುವಂತಹ ಹೆಣ್ಣುಮಗಳು ಮೋಡ ಎನ್ನುವಂತಹ ಗರ್ಭದಿಂದ ರಸಾಯನ ಅನ್ನುವಂತಹ ಮಗುವನ್ನು ಹೆತ್ತು ನಮಗಾಗಿ ನೀಡ್ತಾ ಇದ್ದಾಳೆ. ಅಂದರೆ ಮಗು ಅನ್ನೋದು ಎಲ್ಲ ಫ್ರೆಶ್ ಅಂತ ಅರ್ಥ. ಹಿಂದೆ ಇದ್ದ ನೀರು ಎಲ್ಲ ಕೊಳೆಯಾಗಿತ್ತು. ಕೊಳೆಯಾದ ನೀರನ್ನು ನಾವು ಮಾಡೋದೇ ಹಾಗೆ ಅಲ್ವಾ, ನಮ್ಮ ಬುದ್ಧಿನೇ ಹಾಗೆ. ನಾವೇನು ತಿದ್ದಿಕೊಳ್ಳೋರಂತೂ ಅಲ್ಲ. ಕನಿಷ್ಠ ಪಕ್ಷ ಬೈದುಕೊಂಡ್ರಾದರೂ 1-2 ನಿಮಿಷ 10 ತಪ್ಪು ಮಾಡೋಲ್ಲ, 1-2 ತಪ್ಪು ತಪ್ಪಿಸಬಹುದು ಅಂತಷ್ಟೇ. ಹಾಗಾಗಿ ಮನುಷ್ಯ ಕೊಳೆ ಮಾಡಿದ ನೀರನ್ನು ಮತ್ತೆ ಕಿರಣಗಳ ಮೂಲಕ ಮೇಲಕ್ಕೆ ಎಳೆದುಕೊಂಡು, ಆ ಎಳೆದುಕೊಂಡಂತಹ ನೀರಿನಿಂದಾಗಿ 9 ತಿಂಗಳುಗಳ ಕಾಲ ಪ್ರಕೃತಿಯಲ್ಲಿ ಕ್ಲೀನಿಂಗ್ ಪ್ರೊಸೆಸ್. ಅದು 9 ತಿಂಗಳು ನೀರು ಕ್ಲೀನಾಗಿ ನಮಗೆ ಬಂದಾಗ 2 ನಿಮಿಷದಲ್ಲಿ ನಾವು ಕುಡಿದು ಬಿಡ್ತೇವೆ, ಅಥವಾ 2 ನಿಮಿಷದಲ್ಲಿ ಹಾಳು ಮಾಡಿಬಿಡ್ತೇವೆ. 2 ನಿಮಿಷದಲ್ಲಿ ಟ್ಯಾಪ್ ಆನ್ ಮಾಡಿ ಸುರಿದು ಹೋಗ್ತಾ ಇರುತ್ತೆ, ನಮಗೆ ಹಲ್ಲು ಉಜ್ತಾ ಇರ್ತೇವೆ, ಅದು ಹೋಗ್ತಾ ಇರುತ್ತೆ. ಸ್ನಾನ ಅಲ್ಲಿ ನೀರಿಗೆ ಬಿಡೋದು ಮಾತ್ರ, ಪಾತ್ರೆ ತುಂಬಿ ಅದು ಇಳಿದು ಹೋಗ್ತಾ ಇದ್ರು, ಅಲ್ಲಿ ಈಜುಕೊಳಾದರೂ ನಾವು ಎಚ್ಚರ ಇರೋದಿಲ್ಲ ನಮ್ಗೆ ಏನಾಗ್ತಾ ಇದೆ ಅಂತ. ಅಂದರೆ ಅಲ್ಲಿ ಒಳಗೆ ಹೋದ್ಮೇಲೆ ನೀರು ಅದ್ರ ಪಾಡಿಗೂ ಸುರಿತಾ ಇರುತ್ತೆ. ಈಗ ಬೇಕಾದಷ್ಟು ನೀರಿರುವ ಹಳ್ಳಿ ಪ್ರದೇಶದಲ್ಲಾದರೆ ಇದು ದೊಡ್ಡ ಸಮಸ್ಯೆ ಅಲ್ಲ. ಅವರು ಅಲ್ಲಿ ಎಷ್ಟು ನೀರು ಸುರಿದ್ರೂ ಅದು ಹೋಗಿ
ತೋಟಕ್ಕೆ ಬೀಳುತ್ತೆ, ತೋಟದಲ್ಲಿ ನೀರು ಅಲ್ಲೇ ಇಂಗುತ್ತೆ, ಹಿಂಗಿದ್ದು ನೀರು ಶುದ್ಧಿಯಾಗಿ ಮತ್ತೆ ಬಾವಿಯನ್ನು, ಕೆರೆಯನ್ನು, ಉಸರನ್ನು ಸೇರಿಕೊಂಡು ಮತ್ತೆ ತೋಡಲ್ಲೇ ಚೆನ್ನಾಗಿ ಹರಿಯುತ್ತೆ. ಆದರೆ ಎಲ್ಲಿ ನೀರಿನ ವ್ಯವಸ್ಥೆ ಅಂತ ಅನ್ನೋದು ಸರಿಯಾಗಿ ವ್ಯವಸ್ಥಿತವಾಗಿರುವುದಿಲ್ವೋ ಅಂಥ ಜಾಗದಲ್ಲಿ ನಾವು ನೀರನ್ನು ಬಳಸಿಕೊಳ್ಳೋದು ತುಂಬ ಜಾಗ್ರತೆ ಮಾಡಬೇಕು. ಯಾಕೆಂದರೆ 9 ತಿಂಗಳ ನೀರಿನ ಶಕ್ತಿಯನ್ನು ನಾವು 1 ನಿಮಿಷದಲ್ಲಿ ಹಾಳು ಮಾಡ್ಬೋದು ಅಲ್ವಾ. 1 ನಿಮಿಷದಲ್ಲಿ ಹಾಳಾಗೋದು ದೊಡ್ಡ ಸಂಗತಿ ಅಲ್ಲ. ವಸ್ತುತಃ ನೀರಿನ ಅಂಶವನ್ನು ಗಮನಿಸುವಾಗ, ಅಂದರೆ ಇದೊಂದು ಪ್ರಕೃತಿ ನಮಗೆ ಕೊಡುವ ಪಾಠ. ನಾವು ಯಾವಾಗಲೂ ಕೂಡ ಪ್ರಕೃತಿಗೆ ಎಷ್ಟು ಋಣಿಯಾಗಿರಬೇಕು. ಅದು 9 ತಿಂಗಳ ಗರ್ಭದ ಮಗುವನ್ನು ನಾವು 1 ನಿಮಿಷದಲ್ಲಿ ಹಿಂಡಿಕೊಂಡು ಬಿಡ್ತೇವೆ. ಇದು ತಪ್ಪು ಅನ್ನೋದನ್ನು ಎಚ್ಚರಿಸುವ ಹಾಗೆ ಈ ಮಾತು ಇದೆ. ದ್ಯೌಃ ಪ್ರಸೂತೆ ರಸಾಯನಂ, ಆಗಸವೆಂಬಂತಹ ತಾಯಿ ಮೋಡದಿಂದ ನೀರನ್ನು ನಮಗೆ ಮಗು ಎನ್ನುವಂತೆ ಹೊಸದಾಗಿ ಎಲ್ಲ ಪಳಪಳ ಅಂತ ಪಿಳಿ ಅಂತ ಕಣ್ಣು ಬಿಟ್ಟು ಜಗತ್ತನ್ನು ನೋಡುವ ಹಾಗೆ ನಮ್ಮೆದುರುಗಡೆ ತಂದು ನಿಲ್ಲುತ್ತೆ. ಅಂದರೆ ನಿಲ್ಲುವಾಗ ಅದಕ್ಕಿರುವ ಉದ್ದೇಶ ಏನು ಅಂದರೆ, ನಿಮ್ಮ ಕೈಗೆ ಹೊಸ ಮಗುವನ್ನು ಕೊಟ್ಟು ನೀವು ಇದನ್ನು ಚೆನ್ನಾಗಿ ನೋಡ್ಕೊಳ್ತೀರಿ ಅಂತ ಕೊಡ್ತಾ ಇದೆ. ನಾವು ಅದನ್ನು ತಗೊಳ್ಳೋದು, ನಮ್ಗೆ ಆಟದ ಸಾಮಾನು ಬೊಂಬೆ ಹೆಚ್ಚಿದಾಗ ಅದನ್ನು ಬಜ ಮಾಡಿ ಎತ್ತಿ ಬಿಸಾಕೋದು. ನಮ್ಮ ಟೆಡ್ಡಿ ಬೇರೆ ಥರದ್ದು, ಉಪಯೋಗ ಇಲ್ಲದು. ಅದು ಎಲ್ಲಿಗೆ ಬೇಕಾದರೂ ಆಗುತ್ತೆ, ಹೇಗೆ ಬೇಕಾದರೂ ಯೂಸ್ ಮಾಡೋದು. ಪಾಪ ಸುಮ್ಮನೆ ಇರುತ್ತೆ ಪ್ರಕೃತಿ, ನಮ್ಮ ಮಗು ಅದು ಏನು ಮಾಡಿದರೂ ತೊಂದರೆ ಇಲ್ಲ ಅಂತ. ಆದರೆ ನಾವು ಅದನ್ನು ಬಳಸ್ಕೊಳ್ಬೇಕಾದ್ರೆ ಎಷ್ಟು ಎಚ್ಚರದಲ್ಲಿರಬೇಕು ಅಂತ ಒಂದು ಉದಾಹರಣೆ. ಹೀಗೆ ಇಡೀ ಈ ನಮಗೆ ಇದು ಬರೀ ಪರಿಸರದ ವರ್ಣನೆ ಅಂತ ಮಾತ್ರ ಅನಿಸುತ್ತೆ. ಸ್ವಲ್ಪ ಗಂಭೀರವಾಗಿ ಗಮನಿಸಿದರೆ ರಾಮಾಯಣ ಕೊಟ್ಟ ಪ್ರತಿಯೊಂದು ಮಾತು ಕೂಡ ನಮ್ಮ ಬದುಕಿನಲ್ಲಿ ನಾವು ಪ್ರಕೃತಿಯ ಜೊತೆಗೆ ಹೇಗಿರಬೇಕು ಅನ್ನೋ ಎಚ್ಚರವನ್ನು ಕೊಡುತ್ತೆ. ಮುಂದೆ ಹೇಳ್ತಾನೆ, ಶಕ್ಯಮಂಬರಮಾರುಹ್ಯ ಮೇಘ ಸೋಪಾನ ಪಂಕ್ತಿಭಿ ಕುಟಜಾರ್ಜುನ ಮಾಲಾಭಿ ಅಲಂಕರ್ತುಂ ದಿವಾಕರಂ. ನಾವು ಸೂರ್ಯವಂಶದವರು, ಸೂರ್ಯನನ್ನು ನಿರಂತರ ಪೂಜಿಸಬೇಕಾದವರು. ನಮಗೆ ಈ ಪರಿಸರ ಏನು ಹೇಳ್ತಾ ಇದೆ ಅಂದರೆ, ಮೋಡಗಳೆಲ್ಲವೂ ಸ್ಟೆಪ್ ಬೈ ಸ್ಟೆಪ್ಪು ಬೆಟ್ಟಕ್ಕೆ ಅಂಟಿಕೊಂಡು ನಿಂತಿದೆ. ನಮಗೆ ಈ ಬೆಟ್ಟಗಳು, ನಮಗೆ ಈ ಮೋಡಗಳು ಆ ಬೆಟ್ಟಕ್ಕೆ ಆವರಿಸಿಕೊಂಡಿರುವಂತಹ ಮೋಡಗಳು ಮೆಟ್ಟಿಲಾಗಿ ನಿಂತು ಸೂರ್ಯ ತನಕ ಹೋಗಿ ಆ ಬೆಟ್ಟ ಬಿಟ್ಟಿರುವ ಒಳ್ಳೆಯ ಈ ಹೂಗಳನ್ನೆಲ್ಲ ಕುಟಜ ಅರ್ಜುನ ಮಾಲ. ಕುಟ ಅಂದರೆ ಬೆಟ್ಟ, ಅಂದರೆ ಚೆನ್ನಾಗಿ ಬೆಳೆಯುವ, ಎತ್ತರಕ್ಕೆ ಹೋದಂತೆ ಮರಗಳು ಕಮ್ಮಿಯಾಗಿ ಚಿಕ್ಕ ಚಿಕ್ಕ ಗಿಡಗಳಿಂದ ತುಂಬಿರುವಂಥದ್ದು. ಅಲ್ಲಿ ಬೆಳೆದ ಅರ್ಜುನ ವೃಕ್ಷದ ಹೂಗಳನ್ನೆಲ್ಲ ನಿಧಾನಕ್ಕೆ ಕಿತ್ತುಕೊಂಡು ಮೆಟ್ಟಿಲಿನ ಹಾಗೆ ಇರುವ ಮೋಡಗಳನ್ನು ದಾಟಿ ಸೂರ್ಯನ ತನಕ ಹೋಗಿ ಪೂಜೆ ಮಾಡಲಿಕ್ಕೆ ತಯಾರಾಗಿ ನಿಂತಿದೆ ಈ ಪ್ರಕೃತಿ ಅನ್ನುವ ಹಾಗೆ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನು. ಶಕ್ಯಂ ಅಂಬರಂ ಆರುಹ್ಯ, ಆಗಸವನ್ನೇರಿ. ಹೇಗೆ? ಮೇಘ ಸೋಪಾನ ಪಂಕ್ತಿಭಿ, ಮೇಘವೇ ಸೋಪಾನಗಳಾಗಿ ಒಂದಾದ ಮೇಲೆ ಒಂದು ಸ್ತರದಂತೆ ಎದ್ದು ನಿಂತಿವೆ. ಕುಟಜ ಅರ್ಜುನ ಮಾಲಾಭಿಹಿ ಅಲಂಕರ್ತುಂ ದಿವಾಕರಂ, ಈ ದಿವಾಕರನನ್ನು ನಾನು ಅಲಂಕರಿಸಿ ಪೂಜಿಸಿ ಮೆಚ್ಚಿಸಿ ನಮ್ಮ ವಂಶವನ್ನು ಮೂಲದಿಂದ ಉದ್ಧರಿಸಿದವನು ನೀನು ಅನ್ನುವ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಸಿದ್ಧಗೊಳಿಸಿ. ಯಾಕೆಂದರೆ ಇಲ್ಲೇ ಮೋಡದ ಮರೆಯಲ್ಲಿ ಕಾಣುವುದಿಲ್ಲ. ನಿತ್ಯ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತಿರೋದು, ಸೂರ್ಯ ಕಾಣ್ತಾ ಇಲ್ಲ. ಕಾಣುವುದಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ನಾನು ಮೆಟ್ಲು ಮಾಡಿ ರೆಡಿ ಮಾಡಿದ್ದೇನೆ. ಬೆಟ್ಟ ತುದಿಗೆ ಹೋದರೆ ಮೋಡದ ಆಚೆಗೆ ಹೋದರೆ ಸೂರ್ಯ ಸ್ಪಷ್ಟವಾಗಿ ಕಾಣಿಸ್ತಾನೆ. ಅಲ್ಲಿ ನೀವು ನೋಡಿ ನನ್ನನ್ನು ಅನ್ನುವ ಹಾಗೆ ಈ ಪ್ರಕೃತಿ ನಮ್ಮನ್ನು ಕರೆದು ಪೂಜೆ ಮಾಡಲಿಕ್ಕೆ ಅನುವು ಮಾಡಿ ಕೊಡ್ತಾ ಇದೆ. ಪ್ರಕೃತಿ ಯಾವತ್ತೂ ನಮಗೆ ಅನಾನುಕೂಲ ಮಾಡುವುದಿಲ್ಲ. ಆಗುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದು ಪೂಜೆಗೆ ಅನುಕೂಲವೇ ಆಗಿದೆ ಅನ್ನುವ. ಇಲ್ಲಾಂದರೆ ನೋಡಿ, ಮೇಘಚ್ಛನ್ನಂತೂ ದುರ್ದಿನಂ, ನಮ್ಮದು ಲೋಕದಲ್ಲಿ ಮಾತಿದೆ. ಮೇಘ ಆವರಿಸಿ ಬಿಡ್ತು ಅಂತಂದರೆ ಇದರಷ್ಟು ದುಷ್ಟ ದಿನ ಇನ್ನೊಂದಿಲ್ಲ ಅಂತ. ಸೂರ್ಯನ ಬೆಳಕಿಲ್ಲ, ಹಕ್ಕಿಗಳ ಹುಲಿ ಇಲ್ಲ, ಒಳಗೆ ಕೂತಿರಬೇಕು, ಹೊರಗೆ ಸುರಿತಾ ಇರುತ್ತೆ, ಒಳಗೆ ಹಪ್ಪಳ ಖಾಲಿ ಆಗಿಬಿಟ್ಟಿದೆ, ಆ ಕಡೆಯಿಂದ ಹೊರವಲು ಇಲ್ಲ, ಅದು ಸಾಂತಾಣಿ ಗಿಂತಾಣಿ ತಿಂದನ ಭಾವ ಅಂತ ಕೇಳಲಿಕ್ಕೂ ಏನೂ ಇಲ್ಲ. ಏನು ಮಾಡೋದು ಅಂತ ಬೈಕೊಂಡು ಕೂತಿರ್ತೇವೆ ಮಳೆಗಾಲದಲ್ಲಿ ಒಳಗೆ. ಏನಿದು ಚಿರಿ 24 ಗಂಟೆ ಮಳೆ, 1 ನಿಮಿಷ ಪುರುಸೊತ್ತು ಬಿಡಲ್ಲ ಅಂತ. ರಾಮಚಂದ್ರ, ನೀನು ಹಾಗೆ ಯೋಚನೆ ಮಾಡಬೇಡ, ಪ್ರಕೃತಿಯಲ್ಲಿ ಇನ್ನೂ 100 ಥರ ಯೋಚಿಸ್ಲಿಕ್ಕೆ ಅವಕಾಶಗಳಿವೆ ಅನ್ನುವ ಹಾಗೆ ತಾಯಿ ಹೆತ್ತು ಕೊಟ್ಟ ಮಗು ಅದು ಮಳೆ ಅಂದರೆ. ಅಥವಾ ನಾವು ಅರ್ಚನೆ ಮಾಡಲಿಕ್ಕೆ ಆಚೆಗೆ ಹೋಗಲಿಕ್ಕೆ ಸೂರ್ಯನನ್ನು ಇದ್ದರೆ ತಾನೇ ಈ ಮಳೆ ಬರಲಿಕ್ಕೆ ಸಾಧ್ಯ. ಸೂರ್ಯನೇ ಇಲ್ಲದಿದ್ದರೆ, ಈ ಬೆಟ್ಟಗಳೇ ಇಲ್ಲದಿದ್ದರೆ ನಮ್ಮ ಗತಿ ಏನು ನೋಡಿ. ಅಲ್ಲಿ ಪ್ರತಿಯೊಂದು ಮುಖ್ಯ ಅಂತ, ಬೆಟ್ಟನೂ ಮುಖ್ಯ. ಯಾಕೆಂದರೆ ಮೆಟ್ಲಾಗಿ ನಿಲ್ಲಕ್ಕೆ ಬೆಟ್ಟನೇ ಸಹಕಾರ ನೀಡಿದ್ದು, ಹೂವಾಗಿ ಕೊಡಲಿಕ್ಕೆ ಅದು ಮತ್ತೆ ಬೆಟ್ಟನೇ ಬೇಕಿತ್ತು, ಮತ್ತೆ ಮೆಟ್ಟಿಲಾಗಿ ಏರಿ ಸೂರ್ಯನನ್ನು ಪೂಜಿಸುವಂತಲೇ ಎಚ್ಚರವನ್ನೇ ಕೊಡ್ತಾ ಇದೆ ಅನ್ನುವ ಹೀಗೆ ಪ್ರತಿಯೊಂದು ಅಂಶವು ನಮಗೆ ಗಮನಿಸಬೇಕಾದದ್ದು ಅಂತ. ಸಂಧ್ಯಾರಗೋತ್ಥಿತಸ್ತಾಮ್ರೈ ಅಧಿಕ ಪಾಂಡರೈ ಸ್ನಿಗ್ಧೈ ಪಠಚ್ಛೇದೈ ಬದ್ಧವ್ರಣಮಿವಾಂಬರಂ. ಹೇಗಿದೆ ಅಂದರೆ, ಮತ್ತು ಒಂದು ಹೇಳ್ತಾರೆ, ಸಂಧ್ಯಾರಾಗೋತ್ಥಿತೈ ತಾಮ್ರೈ. ಸಂಧ್ಯಾ ಅಂದರೆ ಸ್ವಲ್ಪ ಸಂಜೆಯ ಹೊತ್ತು, ಅದರಿಂದ ಸ್ವಲ್ಪ ಆ ಪೂರ್ವದ ಮತ್ತು ಪಶ್ಚಿಮದ ದಿಕ್ಕುಗಳಲ್ಲಿ ಕೆಂಪು ತುಂಬಿಕೊಂಡಿದೆ. ಮಳೆಯೆಲ್ಲ ಸುರಿದು ಮಧ್ಯದ ಮೋಡಗಳೆಲ್ಲ ಸ್ವಲ್ಪ ಬೆಳ್ಳಗಾಗಿದೆ.
ಬುಡ ಕಪ್ಪಗಿದೆ, ಅದರ ಕೊನೆ ಕೆಂಪಗಿದೆ, ಮಧ್ಯದ ಭಾಗ ಬೆಳ್ಳಗಿದೆ. ಇದು ಹೇಗೆ ಕಾಣ್ತಾ ಇದೆ ಅಂತಂದರೆ ಸ್ನಿಗ್ಧೈ ಅಭ್ರಪಟಚ್ಛೇದೈ ಬದ್ಧೌ ವ್ರಣಂ. ಈ ಕುರು ಆದರೆ ದೊಡ್ಡ ಕುರು ಗುಳ್ಳೆ ಆಗುತ್ತೆ, ಮೈಯಲ್ಲಿ ಕೆಟ್ಟ ರಕ್ತ ಅಕಸ್ಮಾತ್ ದೇಹದಿಂದ ಹೊರಕ್ಕೆ ಹೋಗೋದಕ್ಕೆ ಅದೊಂದು ದೇಹದ ಪ್ರೊಸೀಜರ್. ಅದು ನಮ್ಮ ದೇಹದಲ್ಲಿರುವ ಕೆಟ್ಟ ರಕ್ತ ಹೋಗ್ಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಅದು. ಹಾಗಾಗಿ ಕೆಟ್ಟ ರಕ್ತ ಎಲ್ಲ ಒಂದು ಕಡೆ ಸೇರಿದಾಗ ಮೈಯ ಮೇಲೆ, ಆಗ ಅದರ ಸುತ್ತ ಪೂರ್ತಿ ಕೆಂಪಾಗಿರುತ್ತೆ. ಅದರ ಇನ್ನೂ ಮೇಲ್ಭಾಗ ಕೆಂಪು ಒತ್ತುಕೊಂಡು ಅದು ರಕ್ತ ಹೆಪ್ಪುಗಟ್ಟಿ ಕಪ್ಪಾಗಿರುತ್ತೆ. ಮಧ್ಯದ ಭಾಗ ರಶಿಯಿಂದ ತುಂಬಿಕೊಂಡು, ಕಿವಿನಿಂದ ತುಂಬಿಕೊಂಡು ಬೆಳ್ಳಗಾಗಿ ನೀರಿನಿಂದ ಸೇರಿಕೊಂಡಿರುತ್ತೆ. ಹಾಗೆ ನೀರಿನಿಂದ ಸೇರಿಕೊಂಡಾಗ ಅದನ್ನು ಹಾಗೆ ಬಿಟ್ಟರೆ ಅದು ಪಕ್ಕಕ್ಕೆಲ್ಲ ಹರಡುತ್ತೆ. ಅದಕ್ಕೋಸ್ಕರ ಅದಕ್ಕೊಂದು ಕಟ್ಟು ಹಾಕ್ತಾರೆ ಆಯುರ್ವೇದದಲ್ಲಿ. ಆ ಕಟ್ಟು ಹಾಕುವುದನ್ನು, ಅದಕ್ಕೆ ಆ ಶಬ್ದ ಬಳಸಿದ್ದು ಬದ್ಧೌ ವ್ರಣಂ, ವ್ರಣವನ್ನು ಬದ್ಧಗೊಳಿಸಿ. ಅದಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ, ನಾವು ಗೋಪಿ ಚಂದನವನ್ನು ಹಚ್ಚಿದರೆ ಅದು ಪಕ್ಕಕ್ಕೆ ಸರಿಯದಂತೆ ಆ ಚರ್ಮದ ಭಾಗವನ್ನು ಒತ್ತಿ ಹಿಡಿಯುತ್ತೆ. ಆಗ ಕೀವೆಲ್ಲ ಪಕ್ಕಕ್ಕೆ ಸರಿಯದೆ ಆ ಮಧ್ಯದ ಭಾಗದಿಂದಲೇ ಕೀವು ಹೊರಗೆ ಹೋಗ್ಲಿಕ್ಕೆ ಅದಕ್ಕೆ ಅನುಕೂಲ, ಅದು ಗಟ್ಟಿ ಪೂರ್ತಿ ಒಂದೇ ಸೈಡಿಂದ ಹೊರಗೆ ಬರಲಿ ಅಂತ. ಹಾಗೆ ವ್ರಣವನ್ನು ಕಟ್ಟಿದ ಹಾಗೆ ಆಕಾಶದಲ್ಲಿರುವ ಮೋಡಗಳ ಒಟ್ಟಾಗುವಿಕೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಂದರೆ ಆಯುರ್ವೇದದ ಬಗ್ಗೆ ಎಚ್ಚರ ಇದ್ದರೆ ಮಾತ್ರ ನಮ್ಗೆ ಈ ವಿಷಯವನ್ನು ಓದುವಾಗ ಏನು ಅಂತ ಅರ್ಥ ಆಗ್ತಿಲ್ಲ. ಅಂದರೆ ಬದ್ಧ ವ್ರಣ, ಏನೋ ಗಾಯಕ್ಕೆ ಬಟ್ಟೆ ಕಟ್ಟಿದಂಗೆ ಅಂತ ಅನಿಸುತ್ತೆ. ಆದರೆ ಅದು ವರ್ಣನೆ ನೋಡುವಾಗ ಹೊರಗಿನಿಂದ ಪೂರ್ತಿ ಕೆಂಪಾಗಿದೆ, ಚರ್ಮ ಎಲ್ಲ ಕೆಂಪಾಗುತ್ತೆ. ಆವಾಗ ಆ ಕಟ್ಟಿದ್ರಿಂದಾಗಿ ಹೊರಗಿನ ಭಾಗ ಕೆಂಪಾಗುತ್ತೆ, ಅದರ ಹತ್ತಿರದ ಭಾಗ ಕಪ್ಪುಗಟ್ಟಿರುತ್ತೆ. ಆ ಮಧ್ಯದ ಭಾಗ ಖಾಲಿಯಾಗಿದೆ, ಮೋಡ ಸುರಿದು ಅದು ಬೆಳ್ಳಗಿದೆ. ಅದು ಮಧ್ಯದಲ್ಲಿ ನಸೆಯಾಗಿದೆ, ಯಾಕೆಂದರೆ ಒಳಗಿನಿಂದ ಕೀವಿದೆ. ಅಂದರೆ ಇಷ್ಟು ಅಂಶದಿಂದ ಆಕಾಶ ನನಗೆ ಬದ್ಧವ್ರಣದಂತೆ ಆಕಾಶ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಮಂದಮಾರುತ ನಿಶ್ವಾಸಂ ಸಂಧ್ಯಾ ಚಂದನ ರಂಜಿತಂ ಆ ಪಾಂಡು ಜಲದಂ ಭಾತಿ ಕಾಮಾತುರಮಿವಾಂಬರಂ. ಅದರ ಜೊತೆಗೆ ಒಬ್ಬ ತುಂಬ ತನಗೆ ಬೇಕಾದ ಒಂದು ವಸ್ತುವನ್ನು ಪಡೀಲಿಕ್ಕೆ ಆತುರನಾಗಿ ಓಡ್ತಾ ಇದ್ದರೆ, ತನ್ನ ಮನದನ್ನೆಯನ್ನು ನೆನಪಿಸಿಕೊಂಡು ಹುಡುಕ್ತಾ ಇದ್ದಾನೆ. ಅದಕ್ಕೆ ಸರಿಯಾಗಿ ತಣ್ಣಗಿನ ಗಾಳಿ ಬೀಸುತ್ತೆ. ಅದೇ ರೀತಿ ಚಂದನದ ಗಂಧವನ್ನೆಲ್ಲ ಮೈಗೆ ಬಳಿದುಕೊಂಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಅವನ ಮೈ ಬಿಳುಚಿಕೊಳ್ಳುತ್ತೆ ತನ್ನ ಹೆಂಡತಿ ಸಿಗದೇ ಇದ್ದಾಗ. ಹಾಗೆ ಈ ಮೋಡಗಳೆಲ್ಲ ನೀರೆಲ್ಲ ಚೆಲ್ಲಿ ಮೈಯೆಲ್ಲ ಬಿಳುಚಿಕೊಂಡಂತಹ ಒಬ್ಬ ಕಾಮಾತುರನಂತೆ ಆಕಾಶ ಕಾಣಿಸ್ತಾ ಇದೆ. ಅಂದರೆ ಅದು ಅವನ ಮನಸ್ಸಿನಲ್ಲಿರುವ ಭಾವನೆಯಂತೆಯೂ ಹೌದು. ನಮಗೆ ತೋರಿಸ್ಲಿಕ್ಕೆ ಲೋಕದಲ್ಲಿ ಹೇಗಿರ್ತಾರೆ ಅವರ ಪರಿಸ್ಥಿತಿ, ಎಲ್ಲ ಅನುಕೂಲ ಆಗಿ ಸಿಗ್ತಾರೆ ಅಂತ ಅನ್ನೋ ಅಷ್ಟೊತ್ತಿಗೆ ಅವ್ರು ಬರೋದು ಲೇಟ್ ಆಗುತ್ತೆ. ಈ ಟ್ರೈನ್ ತಪ್ಪಿ ಹೋಯ್ತು ಅಂದರೆ ಏನು ಅನ್ಸುತ್ತೆ, ಅವನ ಮುಖ ಬಿಳಿಚ್ಕೊಳ್ಳುತ್ತಲ್ಲ, ಹಾಗೆ ಕಾಣ್ತಾ ಇದ್ದಾನೆ. ಆಕಾಶದಲ್ಲಿರುವ ಪರಿಸ್ಥಿತಿ ಹಾಗೆ ಕಾಣ್ತಾ ಇದೆ ಅಂತ. ಏಷಾ ಧರ್ಮ ಪರಿಕ್ಲಿಷ್ಟ ನವವಾರಿ ಪರಿಪ್ಲುತ ಸೀತೇವ ಶೋಕ ಸಂತಪ್ತ ಮಹೀಭಾಷ್ಪಂ ವಿಮುಂಚತಿ. ಅದು ಬಿದ್ದ ಮೊದಲ ಮಳೆ ನೆಲಕ್ಕೆ ಬಿದ್ದಾಗ ನೆಲದಲ್ಲಿ ಇದ್ದ ಆಗಿನ ತನಕದ ಬಿಸಿ ಏನಿದೆ ಆ ನೆಲಕ್ಕೆ ಬಿದ್ದ ಕ್ಷಣದಲ್ಲಿ ಅದು ಹೊಗೆಯಾಗಿ ಏಳುತ್ತೆ. ಅದೊಂದು ಗಂಧ ಬೇರೆ. ಆದರೆ ಅವನು ಹೇಳ್ತಾ ಇರೋದು ಹಾಗೆ ಸೀತೆ ತನ್ನ ಬೇಸರದ ಕಣ್ಣೀರನ್ನು ಹಾಕಿದಾಗ ಭೂಮಿ ಬೇಸರ ಮಾಡ್ತಾಳೆ, ನನ್ನ ಮಗಳು ಅಳ್ತಾ ಇದ್ದಾಳೆ ಅಂತ ಅದು ಸುಟ್ಟು ಹೊರಗೆ ಬರುತ್ತೆ. ಹಾಗೆ ಆಕಾಶದಲ್ಲಿ ಬಿದ್ದ ನೀರು ಬಿಸಿ ಬಿಸಿಯಾದ ನೆಲದ ಮೇಲೆ ಬಿದ್ದಾಗ, ನಿಮ್ಮ ದೋಸೆ ಹೆಂಚಿನ ಮೇಲೆ ನೀರು ಹಾಕಿದಂಗೆ ಅಷ್ಟು ಕುಸ್ಚುಯ್ ಅನ್ನೋದೇ ಇರ್ಬೋದು, ಆದರೂ ನೆಲದಲ್ಲಿ ಒಂದು ಹೊಗೆ ಏಳುತ್ತೆ. ನೀವು ರೋಡಿಗೆಲ್ಲ ನೋಡಿದರೆ ಬಿಸಿ ಮಧ್ಯಾಹ್ನದ ರೋಡಲ್ಲಿ ಮಳೆ ಬಂದ ತಕ್ಷಣ ಅಲ್ಲೆಲ್ಲ ಹೊಗೆ ಹಾಗೆ ತುಂಬಿಕೊಳ್ಳುತ್ತೆ ನೀರು ಬಿದ್ದ ತಕ್ಷಣ. ಹಾಗೆ ನೆಲ ಮರಳಿ ಆ ಬಾಷ್ಪವನ್ನು, ಬೇಸರದ ಹೊಗೆಯನ್ನು ಎಬ್ಬಿಸಿದ ಹಾಗೆ ಅಲ್ಲಿ ಅವಳು ಕಣ್ಣೀರಿಡ್ತಾ ಇದ್ದಾಳೆ. ಅದಕ್ಕೆ ನೆಲ ಇಲ್ಲಿ ಬಿಸಿ ಉಸಿರನ್ನು ಹೊರಗೆ ಬಿಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಮೇಘ ಕೃಷ್ಣಾಜಿನಧಾರ ಅಜಿನಧರ ಧಾರ ಯಜ್ಞೋಪಸೇವಿನಃ ವೀತಿನಃ ಮಾರುತಾ ಪೂರಿತ ಗುಹಾಃ ಪ್ರಾಧೀತ ಇವ ಪರ್ವತ. ಮೋಡಗಳೆಂಬ ಕೃಷ್ಣಾಜಿನದ ಬಟ್ಟೆಯನ್ನುಟ್ಟ, ಜಲದ ಧಾರೆ ಎಂಬ ಯಜ್ಞೋಪವೀತವನ್ನು ತೊಟ್ಟ, ಗಾಳಿಯಿಂದ ಚೆನ್ನಾಗಿ ಶಬ್ದ ಮಾಡ್ತಾ ಇರುವಂತಹ ಆ ಬೆಟ್ಟ ಹೇಗೆ ಕಾಣಿಸ್ತಾ ಇದೆ ಅಂದರೆ, ವೇದವನ್ನು ಓದಲಿಕ್ಕೆ ಈಗ ತಾನೇ ಉಪವೀತನಾಗಿ ಕೂತು ಏನು ನಾದವನ್ನು ಹೊರಡಿಸ್ತಾನೆ ಹಾಗೆ ನಾದ ಕೇಳಿಸ್ತಾ ಇದೆ ಅಂತ ಹೇಳ್ತಾನೆ. ಮಾರುತಾಪೂರಿತ ಗುಹಾಹ, ಈ ಬೆಟ್ಟಕ್ಕೆ ಜೋರಾಗಿ ಗಾಳಿ ಬೀಸಿದಾಗ ಅದರ ಒಳಗೆ ಗಾಳಿ ಹೋಗಿ ಅದು ಹೊರಕ್ಕೆ ಹೀಗೆ ಬರುತ್ತೆ. ಬಂದಾಗ ಒಂದು ಧ್ವನಿ ಹೊರಕ್ಕೆ ಬರುತ್ತೆ, ಅದು ನಾದವಾಗಿ ಹೊರಗೆ ಬರುತ್ತೆ. ಅದು ನಾದ ಹೇಗೆ ಕೇಳುತ್ತೆ ಅಂದರೆ ವೇದದ ಓಂಕಾರದಂತೆ. ಈಗ ತಾನೇ ಜಪಕ್ಕೆ ಅಂತ ಒಬ್ಬ ಚೆನ್ನಾಗಿ ಅಧ್ಯಯನಶೀಲನಾದ ಹುಡುಗ ಕೂತು ಅದನ್ನು ಶ್ರದ್ಧೆಯಿಂದ
ಗಂಭೀರವಾದ ನಾದವನ್ನು ಹೊರಕ್ಕೆ ಚೆಲ್ಲಿದರೆ ಹೇಗೆ ಕಾಣಿಸ್ತಾ ಇದೆಯೋ ಬೆಟ್ಟ ಹಾಗೊಬ್ಬ ಅಧ್ಯಯನಕ್ಕೆ ಕೂತಂತಹ ವಟುವಿನಂತೆ ಕಾಣಿಸ್ತಾ ಇದೆ ಅಂತ. ಅಂದರೆ ಇದೆಲ್ಲ ನಮಗೆ ಇದು ಬರೀ ವರ್ಣನೆ ಆಗಿದ್ದರೂ ಒಂದೊಂದು ಸ್ಥಿತಿ ಹೇಗೇಗಿರುತ್ತೆ ಪ್ರಕೃತಿಯಲ್ಲಿ ಅದು ಏನೇನು ನಮಗೆ ಹೇಳಿಕೊಡುತ್ತೆ, ಯಾವ್ಯಾವ ರೀತಿ ಅದರ ಚಿಂತನೆ ಇದೆ, ಅಥವಾ ಒಬ್ಬ ವಟು ಹೇಗಿರಬೇಕು ಇದೆಲ್ಲ ಬಿಟ್ಟು ಆಚೆಯಿಂದ, ಅಥವಾ ಒಂದು ದೇಹದಲ್ಲಿ ರೋಗ ಬಂದಾಗ ಏನು ಮಾಡಬೇಕು, ಮೈಯಲ್ಲಿ ವ್ರಣ ಆದಾಗ ಅದನ್ನು ಕಟ್ಟು ಹಾಕದೇ ಇದ್ದರೆ ಅದು ಎಲ್ಲ ಕಡೆಗೆ ಹಬ್ಬಿಬಿಡುತ್ತೆ. ಹಬ್ಬದಂತೆ ಅದನ್ನು ಕಟ್ಟು ಹಾಕಬೇಕು. ಬದ್ಧವ್ರಣಂ, ಆ ಕಟ್ಟು ಹಾಕಿದರೆ ಮಾತ್ರ ಒಳಗಿನ ಕೀವು ಅಷ್ಟು ಕೂಡ ಹೊರಗೆ ಹೋಗುತ್ತೆ. ಇಲ್ಲಾಂದರೆ ಅದು ಒಳಗೆ ಹಾಗೆ ಪೂರ್ತಿ ಹೊರಗೆ ಹೋಗದೇ ಇದ್ದರೆ ಆ ಕೆಡುವಾಗಿ ಅಥವಾ ಅದು ಮೈಯ ಗಟ್ಟಿ ಒಂದು ನೋಡ್ತೇವೆ. ಎಷ್ಟೋ ಜನ ತಮ್ಮ ಈ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಅದು ಗಟ್ಟಿಯಾಗಿ ಹಾಗೆ ಕೂತಿರುತ್ತೆ ಇಡೀ ಕೊನೆ ತನಕ. ಆ ಚರ್ಮ ಅದು ಮತ್ತೆ ಹೊಸತು ಆ ಕಡೆಯಿಂದ ಬೆಳೆಯುವುದಿಲ್ಲ, ಒಳಗಿದ್ದು ಕರಗಿ ದೇಹದಿಂದ ಹೊರಗೆ ಹೋಗುವುದಿಲ್ಲ, ಅದು ಹೊರಗೇನೆ ನಿಂತು ಬಿಡುತ್ತೆ. ಆಗ ಅದನ್ನು ಕಟ್ಟು ಹಾಕಿದರೆ ಮಾತ್ರ ಅದು ದೇಹದಿಂದ ಹೊರಗೆ ಹೋದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಸುಲಭ ಅಂತ. ಇಷ್ಟು ಅಂಶಗಳು ಒಂದು ವರ್ಣನೆಯ ನೆಪದಲ್ಲಿ ಅನೇಕ ಅಂಶಗಳನ್ನು ಕೂಡಿಸಿಕೊಂಡು ರಾಮನ ಮಾತುಗಳಲ್ಲಿ ನಾವು ನೋಡಲಿಕ್ಕೆ ಸಿಗುವಂಥದ್ದು. ಕಷಾಭಿರಿವ ಹೇಮೀಭಿ ವಿದ್ಯುದ್ಭಿತಾಡಿತಂ ಅಂತಸ್ತನಿತ ನಿರ್ಘೋಷಂ ಸವೇದನಮಿವಾಂಬರಂ. ಮಳೆ ಜೋರಾಗಿ ತರಿಸಿ ಪ್ರಿಯಕರರ ಸಂಬಂಧವನ್ನು ಕಳಚುವಂತೆ ಮಾಡಿದ್ದಕ್ಕಾಗಿ ಇಂದ್ರ ಕೋಪಗೊಂಡು ತನ್ನ ಚಾಟಿಯಂತಿರುವಂತಹ ಮಿಂಚಿನಿಂದ 2 ಬಾರಿಸಿ ಮೋಡಗಳನ್ನು ಚದುರಿಸುತ್ತಿರುವಂತೆ ಕಾಣ್ತಾ ಇದೆ. ಶಿಕ್ಷೆ ಕೊಡ್ತಾ ಇದ್ದೇನೆ ಮೋಡಗಳಿಗೆ ಅಂತ. ಮೋಡಗಳ ನಡುವೆ ಘರ್ಷಣೆಯಿಂದ ಪರಸ್ಪರ ತಿಕ್ಕಾಟದಿಂದ ಮಿಂಚು ಹೊರಡ್ತಾ ಇದೆ. ಅವನಿಗದು ಹೇಗೆ ಕಾಣಿಸ್ತಾ ಇದ್ದಾನೆ, ಸಾಮಾನ್ಯವಾಗಿ ಮೋಡ ಕಪ್ಪಾದಾಗ ದೂರದಿಂದ ತಮ್ಮ ಮನೆಗಳಿಗೆ ಸೇರಬೇಕು ಅಂತಿದ್ದವರ ಮುಖ ಬಾಡಿ ಹೋಗುತ್ತೆ, ಬೇಸರ ಆಗುತ್ತೆ. ಇಷ್ಟು ಮಳೆ ಬಂದರೆ ನಾವು ಮನೆಗೆ ಹೋಗೋದು ಹೇಗೆ ಅಂತ. ಅವರಿಗೆಲ್ಲ ನೋವುಣಿಸ್ತೀಯ ನೀನು ಅಂತ ಹೇಳಿ ತನ್ನ ಚಾಟಿಯಿಂದ ಇಂದ್ರ 2 ಬಾರಿಸಿದ ಹಾಗೆ ಮೋಡಗಳಿಗೆ, ನೀವು ಯಾಕೆ ಹೀಗೆ ಅವರಿಗೆ ಅನ್ಯಾಯ ಮಾಡ್ತೀರಿ ಅಂತ ಬಾರಿಸಿದಂತೆ ಕಾಣ್ತಾ ಇದೆ ಅಂತ ಹೇಳ್ತಾ ಇರುವ ಮಾತು. ಅಂತಸ್ತನಿತ ನಿರ್ಘೋಷಂ, ಅದರಿಂದ ಅದು ಗುಡುಗು ಅಯ್ಯೋ ಹೊಡಿಬೇಡಿ ಅಂತ ಅಳುವ ಹಾಗೆ ಮೋಡಗಳು ಕಾಣಿಸ್ತಾ ಇದೆ. ಚಾಟಿಯಿಂದ ಏಟು ಬಿದ್ದ ಹಾಗೆ ಅಯ್ಯೋ ಹೊಡಿಬೇಡಿ ಅಂತ ಅವುಗಳು ಗುಡುಗಿ ಪರಸ್ಪರ ತಮ್ಮ ನೋವನ್ನು ವೇದನೆಯನ್ನು ಹೊರಕ್ಕೆ ಹಾಕಿದಂತೆ ಮೋಡಗಳ ಗುಡುಗಾಟದ ಗೊಣಗಾಟ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನೀಲಮೇಘಾಶ್ರಿತ ವಿದ್ಯುತ್ ಸ್ಫುರಂತಿ ಪ್ರತಿಭಾತಿಮಾ ಸ್ಫುರಂತಿ ರಾವಣಸ್ಯಾಂಕೆ ವೈದೇಹೀವ ತಪಸ್ವಿನಿ. ನೀಲಮೇಘಾಶ್ರಿತ ವಿದ್ಯುತ್ ಸ್ಫುರಂತಿ, ಆಕಾಶದಲ್ಲಿ ಮೋಡ ಗಿಡಿಗಿಟ್ಟಿ ಒಟ್ಟೊಟ್ಟು ಸೇರಿ ಮಿಂಚಿನಿಂದ ಕೂಡಿಕೊಂಡು ತುಂಬ ಕಪ್ಪಾದ ನಡುವೆ ಆ ಮಿಂಚಿನ ಬಳ್ಳಿ ಕಾಣಿಸ್ತಾ ಇದೆ. ನನಗೆ ಬಹುಶಃ ಈ ಕಪ್ಪು ದೇಹದ ರಾವಣ ತನ್ನ ತೊಡೆಯ ಮೇಲೆ ಸೀತೆಯನ್ನು ಇರಿಸಿಕೊಂಡು ಓಡುವಾಗ ಬಹುಶಃ ಹೀಗೇ ಕಾಣುತ್ತಿತ್ತು ಅಂತ ಅನಿಸುತ್ತೆ. ಅಂದರೆ ಅವನಷ್ಟು ಕಪ್ಪು, ಇವಳಷ್ಟು ಬೆಳ್ಳಗೆ ಮತ್ತು ಅಷ್ಟು ಶುದ್ಧ, ಅಷ್ಟು ಅವಳು ಬೆಳಕಿನ ಹಾಗೆ. ಅವಳು ಕರ್ಕೊಂಡು ಹೋಗ್ತಾನೆ ಅಂತಂದಾಗ ಮನಸ್ಸು ಕೊಟ್ಟು ಹೋಗೋಳಲ್ಲ, ಮಿಂಚಿನಂತೆ ಅತ್ಯಂತ ಪರಿಶುದ್ಧಳು. ಮತ್ತು ಅದು ಶಿಕ್ಷಿಸಲಿಕ್ಕೆ ಯೋಗ್ಯವಾಗಿದ್ದರೂ ಕೂಡ ಮೋಡದ ನಡುವೆ ಅದು ಮೋಡನ್ನು ಸುಟ್ಟಾಕಲ್ಲ. ಯಾಕೆಂದರೆ ನಾನು ಬರ್ತೇನೆ ಅಂತನ್ನುವ ಕಾಯುವಿಕೆ ಅವಳಲ್ಲಿ ಹಾಗೆ ಇದೆ. ಹಾಗೆ ಮೋಡ ರಾವಣಸ್ಯಾಂಕೆ, ರಾವಣನ ತೊಡೆಯನ್ನು ಏರಿ ಅವನು ಎಳ್ಕೊಂಡು ಹೋಗುವಾಗ ಹೇಗೆ ಕಾಣ್ತಾ ಇತ್ತು ಅಂತ ನೋಡಿದರೆ ಈ ಮೋಡದ ನಡುವೆ ಮಿಂಚನ್ನು ನೋಡುವಾಗ ನನಗೆ ಅನ್ನಿಸ್ತಾ ಇದೆ ಅಷ್ಟು ಒಳ್ಳೆವದ್ದ. ಆದರೆ ಅದು ಸುಮ್ಮನೆ ಹರಾಮ ಕೂತಾಗಿರೋದಿಲ್ಲ, ಎಲ್ಲ ಸೊಟ್ಟಪಟ್ಟ ಇರುತ್ತೆ. ಅಂದರೆ ಅದು ಆ ಮಿಂಚಿನ ಸ್ವರೂಪವೇ ಹಾಗೆ. ಅವಳು ಮಿಸುಕಾಡ್ತಾ ಇದ್ದಾಳೆ ಹೊರಕ್ಕೆ ಬರಲಿಕ್ಕೆ, ಬಿಡದಂತೆ ಮೋಡ ಮಧ್ಯದಲ್ಲಿ ಅದನ್ನು ಒತ್ತಿ ಹಿಡಿತಾ ಇದೆ ಅನ್ನುವ ಹಾಗೆ ಕಾಣ್ತಾ ಇದೆ ಅಂತ. ಹೀಗೆ ತುಂಬ ಪ್ರತಿ ಅಂಶದ ಮಾತುಗಳನ್ನು ನೋಡಿದರೂ ಹೀಗೇ ಅದ್ಭುತದ ಮೇಲೆ ಅದ್ಭುತದ ಮಾತುಗಳಿವೆ. ಸರಿ, ಅದನ್ನು ಮತ್ತೆ ಮುಂದಿನ ನಾಳೆಯ ಚಿಂತನೆಯಲ್ಲಿ ಇದು ನೋಡ್ತಾ ಹೋದರೆ ರಾಮಾಯಣ ಮುಗಿಯುವುದಿಲ್ಲ ನಮ್ಮದು. ಅದಕ್ಕೋಸ್ಕರನೇ ಬಹುಶಃ ರಾಮಾಯಣ ಮುಗಿಯುವುದಿಲ್ಲ ಅಂತ ಬೈದಿದೆ ಬಹುಶಃ. ಹೀಗೆ ಮತ್ತು ಆ ವರ್ಣನೆ ಮುಂದುವರಿಯುತ್ತೆ. ಅದರ ಇನ್ನಷ್ಟು 1-2 ಅಂಶಗಳನ್ನು ನೋಡಿಕೊಂಡು ಮತ್ತೆ ಮುಂದೆ ಸುಗ್ರೀವನ ಹತ್ರ ಹೋಗುವ ಪ್ರಸಂಗಕ್ಕೆ ನಾವು ಹೋಗೋಣ. ಮತ್ತೆ ಆ ಚಿಂತನೆಯನ್ನು ಕೃಷ್ಣನಿಗೆ ಅರ್ಪಿಸುತ್ತಾ ಮುಂದೆಯೂ ಆ ಚಿಂತನೆ ನಡೆಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.